ಮಾಧ್ಯಮ ಪ್ರತಿನಿಧಿಗಳಿಗೆ ಅಧಿಕೃತ ಆಹ್ವಾನವನ್ನು ಕೊಡಲಾಗಿದೆ. ಮಧ್ಯಾಹ್ನ 2:30ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ನಂತರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ. ಈ ಸುದ್ದಿಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮೋಸ್ಟ್ಲಿ ಉಪಸ್ಥಿತರಿರ್ತಾರೆ. ಕಾರಣ ಗೊಂದಲ ಇಲ್ಲ, ಚಟಾಪಟಿ ಇಲ್ಲ, ಸಮಸ್ಯೆ ಇಲ್ಲ, ಸವಾಲು ಇಲ್ಲ, ಯಾವುದೇ ರೀತಿಯ ಗೊಂದಲಗಳಿಲ್ಲ. ಇಬ್ಬರ ಮಧ್ಯೆ ವೈರುಧ್ಯ, ಗಲಾಟೆ, ಗದ್ದಲ ಇದ್ರು ಅಂತಂದ್ರೆ ಇರ್ಲಿಕ್ಕಿಲ್ಲ. ಬಟ್ ಇಲ್ಲಿ ಯಾವ ಸಮಸ್ಯೆನೂ ಇಲ್ಲದೆ ಇರೋದ್ರಿಂದ ಆ ಸುದ್ದಿಗೋಷ್ಠಿ ಜಂಟಿ ಸುದ್ದಿಗೋಷ್ಠಿ ಆಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಅಂದ್ರೆ ಲೋಕಭವನದಿಂದ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗೊಂದಲಗಳಿತ್ತು, ರಾಜ್ಯಪಾಲರಿಲ್ಲ, ಕಾರ್ಯದರ್ಶಿಗಳಿಲ್ಲ, ರಜೆಯಲ್ಲಿದ್ದಾರೆ ಅಂತ. ಬಟ್ 2:30ಗೆ ಸಿಎಂ ಬರ್ತಾರೆ, ರಾಜೀನಾಮೆ ಕೊಡ್ತಾರೆ. ಕ್ಲಿಯರ್ ಆಯ್ತು ಅಲ್ಲಿಗೆ ಎಲ್ಲವೂ. ಖಂಡಿತ ರಕ್ಷತ್, ಅಂದರೆ ಇಲ್ಲಿಯವರೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಎಷ್ಟು ಹೊತ್ತಿಗೆ ಲೋಕಭವನಕ್ಕೆ ಬರ್ತಾರೆ, ಅಪಾಯಿಂಟ್ಮೆಂಟ್ ಕೇಳಿದಾರಾ ಇಲ್ವಾ ಅನ್ನುವಂಥ ಗೊಂದಲಗಳಿದ್ದು. ಆದರೆ ಕೆಲವೇ ನಿಮಿಷಗಳ ಹಿಂದಷ್ಟೇ ಸಿ ಎಂ ಸಿದ್ದರಾಮಯ್ಯರ ಅಂದರೆ ಅವರ ಪ್ರೆಸ್ ಕೋಆರ್ಡಿನೇಟರ್ ಆಗಿರುವಂತಹ ಕೆ ವಿ ಪ್ರಭಾಕರ್ ಅವರು ಸಿ ಎಂ ಗ್ರೂಪಲ್ಲಿ ಒಂದು ಮೆಸೇಜನ್ನು ಹಾಕುವ ಮೂಲಕ 2:30ಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಲೋಕಭವನಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ, ಅದರ ನಂತರ 3 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ ಅನ್ನುವಂಥ ಅಧಿಕೃತ ಮೆಸೇಜನ್ನು ಹಾಕುವ ಮೂಲಕ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು 2:15ಗೆ ಅಂದರೆ ಲೋಕಭವನಕ್ಕೆ ಭೇಟಿಯನ್ನು ಕೊಡ್ತಾರೆ. ಅಂದರೆ ಆ ಸುದ್ದಿಯಲ್ಲಿ ರಾಜೀನಾಮೆಯನ್ನು ಕೊಡಲಿಕ್ಕೆ ಇದ್ದಾರೆ ಅನ್ನುವಂಥದ್ದು ಇಲ್ಲದೇ ಇದ್ದರೂ ಕೂಡ ಈಗಿನ ಎಲ್ಲ ಬೆಳವಣಿಗೆಗಳು ಕೂಡ ಸ್ಪಷ್ಟವಾಗಿರುವಂಥದ್ದು. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಲಿ, 2 ದಿನ ದೆಹಲಿಯಲ್ಲಿ ನಡೆದಂಥ ಒಂದು ಸಭೆ ಆಗಲಿ, ಅದಾದ ನಂತರ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ರಾಜೀನಾಮೆಯನ್ನು ಕೊಡುವಂಥದ್ದು ಸ್ಪಷ್ಟ ಆಗಿದೆ ಅನ್ನುವಂಥದ್ದು. ಆದರೆ ರಾಜೀನಾಮೆಯನ್ನು ಸಾಮಾನ್ಯವಾಗಿ ರಾಜ್ಯಪಾಲರು ಸ್ವೀಕಾರ ಮಾಡಬೇಕಾಗಿದೆ. ಆದರೆ ಇವತ್ತು ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ. ಅವರು ತಮ್ಮ ಏನೋ ಮಧ್ಯಪ್ರದೇಶಕ್ಕೆ ಇಂದುವರೆಗೆ ಹೋಗಿರುವಂಥದ್ದು. ಆದರೆ ಅವರು ಕೂಡ ಬರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ಆದರೆ ಈಗ ಆಲ್ರೆಡಿ 12:30 ಆಗಿರುವಂತಹದ್ದು. ಅಂದರೆ 2:30ಕ್ಕೆ ಬರ್ತಾರೆ ಅಂತಂದರೆ ಈವರೆಗೂ ಕೂಡ ಯಾವುದೇ TP ರಾಜ್ಯಪಾಲರು ಇಲ್ಲ. ಸೊ ಹಾಗಾಗಿ ಬರುವಂಥ ಸಾಧ್ಯತೆಗಳು ಕಡಿಮೆ ಇರುವಂಥದ್ದು. ಆದರೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆಗಿರುವಂಥ ಪ್ರಭುಶಂಕರ್ ಅವರಿಗೆ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸುವಂಥ ಸಾಧ್ಯತೆಗಳಿರುವಂಥದ್ದು. ಅಂದರೆ ಅವರು ವಿಶೇಷ ಕಾರ್ಯದರ್ಶಿಗೆ ಕೊಡುವಂಥಕ್ಕೆ ಅವಕಾಶಗಳಿದೆ. ಆದರೆ ಅದು ಅಂತಿಮವಾಗೋದಿಲ್ಲ. ಅದಾದ ನಂತರ ರಾಜ್ಯಪಾಲರು ಬಂದ ನಂತರ ಆ ಒಂದು ಅಂದರೆ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಲಿಕ್ಕೆ ಅವಕಾಶಗಳಿರುವಂಥದ್ದು. ಮತ್ತೊಮ್ಮೆ ಸಿದ್ದರಾಮಯ್ಯ ಅವ್ರನ್ನ ಕರೆದು ಒಂದು ಔಪಚಾರಿಕ ಮಾತುಕತೆ ನಡೆಸಿ ರಾಜೀನಾಮೆಯನ್ನು ಅಂಗೀಕರಿಸಲಿಕ್ಕೆ ಸಾಧ್ಯತೆಗಳಿರುವಂಥದ್ದು. ಆದರೆ ಏನಿವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಮಧ್ಯಾಹ್ನ 3 ಗಂಟೆಗೆ ಹೋಗ್ತಾರೆ ಅನ್ನೋದ್ರಿಂದ ಅಧಿಕೃತವಾಗಿ 2:30ಕ್ಕೆ ಲೋಕಭವನಕ್ಕೆ ಬರ್ತಾರೆ ಅಂತದ್ದು. ಈಗಾಗಲೇ ಇವತ್ತು ಬಕ್ರೀದ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಲೋಕಭವನದಲ್ಲಿ ಕೂಡ ಪ್ರಭುಶಂಕರ್ ಅವರು ಇವತ್ತು 11:30ವರೆಗೂ ಕೂಡ ಲೋಕಭವನಕ್ಕೆ ಬಂದಿರಲಿಲ್ಲ. ಯಾವಾಗ ಸರ್ಕಾರದ ಕಡೆಯಿಂದ ಒಂದಷ್ಟು ಮಾಹಿತಿಗಳು ಬರುತ್ತೆ, ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿಕ್ಕೆ ಬರ್ತಾರೆ ಅನ್ನುವಂಥ ಒಂದು ವಿಚಾರಗಳೇನು ಬಂತು ಅವರಿಗೆ ಅಧಿಕೃತವಾಗಿ, ಆ ಒಂದು ನೆಲೆಯಲ್ಲಿ ಪ್ರಭುಶಂಕರ್ ಕೂಡ ಈಗಾಗಲೇ ಲೋಕಭವನಕ್ಕೆ ಬಂದು ಅವರ ಕಚೇರಿಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಮತ್ತು ಅಧಿಕೃತವಾಗಿ ಒಂದು ಕಮ್ಯುನಿಕೇಷನ್ ಮಾಡಲಿಕ್ಕೆ ಕೂಡ ಕೆಲವು ಹೊತ್ತಿನಲ್ಲಿ ಎಸ್ ಪನ್ನಣ್ಣ, ಸಿ ಎಂ ಸಿದ್ದರಾಮಯ್ಯ ಅವರ ಒಂದು ಕಾನೂನು ಸಲಹೆಗಾರಾಗಿರುವಂಥ ಪನ್ನಣ್ಣ ಅವರು ಕೂಡ ಬಂದು ಒಂದು ಮಾಹಿತಿಯನ್ನು ಕೊಡುವಂತಿದ್ದಾರೆ. 2:30ಕ್ಕೆ ಬರ್ತಾರೆ ಅನ್ನುವಂಥ ಒಂದು ಅಫಿಷಿಯಲ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಹೊತ್ತಿನಲ್ಲಿ ಪನ್ನಣ್ಣ ಅವರು ಕೂಡ ಲೋಕಭವನಕ್ಕೆ ಬರಬಹುದು. ಮತ್ತು ಅದರಿಂದ ಆಚೆಗೆ ಈಗಾಗಲೇ ಲೋಕಭವನಕ್ಕೆ ಕಮ್ಯುನಿಕೇಟ್ ಆಗಿದೆ. ಸಿ ಎಂ ಸಿದ್ದರಾಮಯ್ಯ ಅವರು 2:30ಕ್ಕೆ ಲೋಕಭವನಕ್ಕೆ ಬರ್ತಾರೆ, ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ಏನೆಲ್ಲ ಒಂದಷ್ಟು ಲೋಕಭವನದಲ್ಲಿ ತಯಾರಿಗಳಾಗಬೇಕು ಅದನ್ನು ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ. ಸೊ ಅಂದರೆ ರಾಜ್ಯಪಾಲರು ಇಲ್ಲದೇ ಇದ್ದರೂ ಕೂಡ ಅವರ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಆಗಿರುವಂಥ ಪ್ರಭುಶಂಕರ್ ಅವರು ಅವರ ರಾಜೀನಾಮೆಯನ್ನು ಒಂದಿಷ್ಟು ಸ್ವೀಕಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅದಾದ ನಂತರ ರಾಜ್ಯಪಾಲರು ಬಂದ ನಂತರ ಮುಂದಿನ ಪ್ರೊಸೀಜರ್ಗಳಾಗುತ್ತೆ. ಸೊ ಈ ಎಲ್ಲ ಕಮ್ಯುನಿಕೇಷನ್ ಹಿನ್ನೆಲೆಯಲ್ಲಿ ಲೋಕಭವನದ ಸುತ್ತಮುತ್ತ ಪೊಲೀಸರು ಕೂಡ ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯ ಅವರು ಬಂದಂಥ ಯಾಕೆಂದರೆ ಅವರ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಅಥವಾ ಈ ವರ್ಷ 3 ವರ್ಷ ಸಿ ಎಂ ಸ್ಥಾನದಲ್ಲಿದ್ದು ಈಗ ರಾಜೀನಾಮೆಯನ್ನು ಕೊಡ್ತಾರೆ ಅಂತಂದರೆ ಅವರ ಬೆಂಬಲಿಗರು ಒಂದಷ್ಟು ಸಂಖ್ಯೆಯಲ್ಲಿ ಲೋಕಭವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ಒಂದಷ್ಟು ಭದ್ರತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಕಳೆದ 2-3 ದಿನಗಳಿಂದ ನಡೆದಂಥ ವಿದ್ಯಮಾನಗಳನ್ನು ನೋಡ್ತಾ ಹೋದರೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ದೇನಿದೆ ಅದು ಅಧಿಕೃತವಾಗಿ ಇವತ್ತು 2:30 ಸುಮಾರಿಗೆ ಲೋಕಭವನಕ್ಕೆ ಬಂದು ರಾಜೀನಾಮೆಯನ್ನು ಸಲ್ಲಿಸೋರಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಖಚಿತ ಆಗ್ತಾ ಇರುವಂಥದ್ದು. ಇನ್ನೇನು ರಮೇಶ್, ಎನಿ ಪಾಸಿಬಿಲಿಟೀಸ್ ಇವತ್ತು ರಾಜ್ಯಪಾಲರು ಬರೋದು? ಕೇವಲ 2 ಗಂಟೆಗಳು ಮಾತ್ರ ಉಳಿದಿರುವಂಥದ್ದು. ಎನಿ ಪಾಸಿಬಿಲಿಟೀಸ್ ಇವತ್ತು ರಾಜ್ಯಪಾಲರು ವಾಪಸ್ ಬರುವಂತ ಸಾಧ್ಯತೆ ಅಂದ್ರೆ
ರಕ್ಷತ್, ಅಂದರೆ ನಮಗೆ ಒಂದಷ್ಟು ರಾಜಭವನದ ಒಳಗಿನ ಮಾಹಿತಿಗಳು ಇದುವರೆಗೆ ಬರ್ತಾ ಇದ್ವು. ಅಂದರೆ ಈಗಾಗಲೇ ವಿಶೇಷ ವಿಮಾನವನ್ನು ಒಂದು ಬುಕ್ ಮಾಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಅಂದರೆ ಇಂದೋರ್ನಿಂದ ಅವರು ಬೆಂಗಳೂರಿಗೆ ಬರಬೇಕು ಅಂದರೆ 2 ಗಂಟೆಗಳ ಸಮಯಾವಕಾಶ ಬೇಕಾಗಿರುವಂಥದ್ದು. ಅಂದರೆ ಈ ಕ್ಷಣಕ್ಕೂ ಕೂಡ ರಾಜ್ಯಪಾಲರು ಬರೋದೇ ಇಲ್ಲ ಅಂತೇಳಿ 100% ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ವಿಶೇಷ ವಿಮಾನವನ್ನು ಈಗಾಗಲೇ ಬುಕ್ ಮಾಡುವಂಥದ್ದು, ಅಂದರೆ ಅವ್ರನ್ನ ಬುಕ್ ಮಾಡೋರನ್ನ ಕರೆಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಅದರ ಒಂದಷ್ಟು ಅಧಿಕೃತ ಮಾಹಿತಿಗೆ ಅಷ್ಟೇ ಬರಬೇಕಾಗಿರುವಂಥದ್ದು. ಒಂದು ವೇಳೆ ರಾಜ್ಯಪಾಲರು ಬಂದರೆ ಅವರು ರಾಜ್ಯಪಾಲರಿಗೆ ನೇರವಾಗಿ ಸಿದ್ದರಾಮಯ್ಯ ಅವರು ಭೇಟಿ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಒಂದು ವೇಳೆ ಬರದೇ ಇದ್ದರೂ ಕೂಡ ಅಂದರೆ ಪ್ರೊಸೀಜರ್ಲಿ ಏನು ಅವಕಾಶಗಳಿದೆ, ಅವರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಪ್ರಭುಶಂಕರ್ ಅಂದರೆ ಸ್ಪೆಷಲ್ ಏನು ಸೆಕ್ರೆಟರಿ ಗವರ್ನರ್ಗಿದ್ದಾರೆ, ಅವರಿಗೆ ರಾಜೀನಾಮೆಯನ್ನು ಕೊಡುವಂಥ ಸಾಧ್ಯತೆಗಳಿರುವಂಥದ್ದು. ಈ ಕ್ಷಣದವರೆಗೂ ಕೂಡ ರಾಜ್ಯಪಾಲರು ಬರೋದೇ ಇಲ್ಲ ಅಥವಾ ಬಂದೇ ಬರ್ತಾರೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳಲಾಗ್ತಾ ಇರುವಂತಹದ್ದು. ರಕ್ಷತ್, ರಮೇಶ್, ಈಗ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ತ್ಯಾಗ ಪತ್ರವನ್ನು ಕೊಟ್ಟ ನಂತರ ಅದರ ಅಂಗೀಕಾರದ ವಿಚಾರ ಬರುತ್ತೆ. ಅದು ಹೆಂಗೆ? ಅದು ಟೆಕ್ನಿಕಲಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಇವತ್ತು ಅಂಗೀಕಾರ ಆಗಲ್ಲ, ರಾಜ್ಯಪಾಲರು ಬಂದ ನಂತರನೇ ಅಂಗೀಕಾರ ಆಗಬೇಕಾ? ಹೇಗದು? ಖಂಡಿತ. ಅಂದ್ರೆ ಈ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಕಾನೂನು ಪಂಡಿತರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ರಮೇಶ್ ಬರ್ತೀನಿ, 1 ನಿಮಿಷ ಹೋಲ್ಡ್ ಮಾಡಿ. ಈಗ ಬರ್ತಾ ಇರುವಂತ ವಿಜುವಲ್ಸ್ ಏನ್ ನೋಡ್ತಾ ಇದೀರಿ ನೀವು? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸಿ. ಸಿಎಂ ನಿವಾಸದಿಂದ ಡಿ ಕೆ ಶಿವಕುಮಾರ್ ಹೊರಟಿರುವಂತ ದೃಶ್ಯ. 2.5 ಗಂಟೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಿದ್ದರಾಮಯ್ಯ ಅವರು ಸಲ್ಲಿಸ್ತಾರೆ. ಲೋಕಭವನಕ್ಕೆ ಹೋಗ್ತಾರೆ, ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅದಕ್ಕೂ ಮುಂಚೆ ಈಗ ಡಿ ಕೆ ಶಿವಕುಮಾರ್ ಹೊರಟಿರುವಂತ ದೃಶ್ಯ ನೋಡ್ತಾ ಇದ್ದೀವಿ. ಸಿಎಂ ನಿವಾಸದಿಂದ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಅದರ ಲೈವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಭಾವಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೊಂದಲಗಳೆಲ್ಲವನ್ನೂ ಕೂಡ ಬಗೆಹರಿಸಿಕೊಂಡು ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ಹೊರಟಿದ್ದಾರೆ. ಯಾರು ಬೈಟ್ ಕೊಡ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.